ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ಗೆ ಬರ್ತಾರೆ ಹಾಗೆ ಅಂದ್ಕೊಂಡಿದ್ದೀರಾ ನೀವು? ಈ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು, ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಕ್ಯಾಂಡಲ್ ರೀಡಿಂಗ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕಾರ್ಡ್ಸ್ ನೋಡೋಣ ಏನು ಬರುತ್ತೆ. ಕಾರ್ಡ್ ನಂಬರ್ 2, ಮತ್ತೊಂದು ಕಾರ್ಡ್ ನಂಬರ್ 3. ಇದು ಅವರ ಎನರ್ಜಿ ಆಗಿರುತ್ತೆ. ಕಾರ್ಡ್ ನಂಬರ್ 3. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬರ್ತದೆ. ಇಮೋಷ್ನಲ್ ಆಗಿದ್ದೀರಾ, ಆ ವ್ಯಕ್ತಿನ ನಂಬ್ಕೊಂಡಿದ್ದೀರಾ, ಸರಿ, ಅವ್ರ ಮೇಲೆ ಏನೋ ಭಾವನೆಗಳಿದೆ. ಈ ಒಂದು ಕನೆಕ್ಷನಲ್ಲಿ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಆ ವ್ಯಕ್ತಿನ ನಿಮ್ಮ ಕೈನಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ. ಹಾಗೆ ಇಲ್ಲಿ ಏನೋ ಅಟ್ರಾಕ್ಷನ್ ಇದೆ. ಪ್ರತಿ ಕ್ಷಣನೂ ಆ ವ್ಯಕ್ತಿ ನಿಮಗೆ ನೆನಪಾಗ್ತಾ ಇರ್ತಾರೆ. ಆಗ ನಿಮಗೇನೋ ಒಂಥರ ಸಂತೋಷ ಅಂತ ಅನಿಸುತ್ತೆ. ಇಲ್ಲಿ ಇನ್ನೇನಿದೆ ನೋಡೋಣ. ಈ ನಡುವೆ ನಿಮಗೇನೋ ಕನ್ಫ್ಯೂಷನ್ಸ್ ಇದೆ. ಹಗಲು ರಾತ್ರಿ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ. ನಿಮಗೆ ಆ ವ್ಯಕ್ತಿ ನನ್ನ ಲೈಫಲ್ಲಿ ಬರಬೇಕು ಅಂತ ಅನಿಸಿದೆ, ಆದರೆ ಆ ಕಡೆಯಿಂದ ಅಂಥ ಪಾಸಿಟಿವ್ ರೆಸ್ಪಾನ್ಸ್ ಇಲ್ಲದೆ ಇರೋದ್ರಿಂದ ಮನಸ್ಸಲ್ಲಿ ಬೇಜಾರಿದೆ. ಒಂಥರ ರೆಸ್ಟ್ಲೆಸ್ ಫೀಲ್ ಆಗ್ತಾ ಇದೆ. ನಿಮಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಿದೆ, ಆದರೂ ನಿಮಗೇನೂ ದಾರಿ ಗೊತ್ತಾಗ್ತಾ ಇಲ್ಲ. ಒಂದೊಂದು ಸರಿ ನಾನು ಈ ವ್ಯಕ್ತಿನ ಯಾಕಾದರೂ ಮೀಟ್ ಆದೆ ಹಾಗೆ ನಿಮ್ಗೆ ಅನಿಸೋದಿದೆ. ಈ ಒಂದು ಭಾವನೆಗಳಲ್ಲಿ ನಾನು ಯಾಕೆ ಸಿಕ್ಕಾಕೊಂಡಿದ್ದೀನಿ ಹಾಗೆಲ್ಲ ನಿಮ್ಗೆ ಅನ್ನಿಸ್ತಾ ಇದೆ. ಆ ವ್ಯಕ್ತಿಗೆ ಇಷ್ಟ ಇದೆಯೋ ಇಲ್ವೋ ಅನ್ನೋ ಕನ್ಫ್ಯೂಷನ್ಸೂ ಇದೆ. ನಿಮಗೆ ಮೂವ್ ಆನ್ ಆಗಬೇಕು ಅಂತ ಅನ್ಕೋತೀರಾ, ಆದರೆ ಯಾಕೋ ಮನಸ್ಸು ಒಪ್ತಾ ಇಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾದರೆ ನಾನೇನಾದರೂ ಡಿಸೈಡ್ ಮಾಡ್ಬೋದು ಹಾಗೆ ನೀವು ಅನ್ಕೋತೀರಾ. ಆ ವ್ಯಕ್ತಿ ನಿಮಗೇನು ಗೊತ್ತಾಗಕ್ಕೆ ಬಿಡ್ತಾ ಇಲ್ಲ, ನಿಮ್ಮನ್ನು ಕನ್ಫ್ಯೂಷನಲ್ಲಿ ಇಟ್ಟಿದ್ದಾರೆ. ಅವರ ಪರಿಸ್ಥಿತಿ ನೋಡಿದಾಗ ಇಲ್ಲೇನೋ ಲೋ ಎನರ್ಜಿ ಇದೆ, ಅವರದ್ದೇ ಆದ ಸಮಸ್ಯೆಗಳಿದೆ, ಮಾನಸಿಕವಾಗಿ ಅಂಥ ನೆಮ್ಮದಿ ಇಲ್ಲ ಅನ್ನೋದಿದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಂಡಿರೋಕ್ಕಿಂತ ತನ್ನ ಬಗ್ಗೆ, ತನ್ನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಏನೋ ಅಂಥ ಸರಿಯಾದ ಜಾಬ್ ಇಲ್ಲ, ಜೊತೆಗೆ ನೀವು ಅವ್ರಿಗೆ ಇಷ್ಟ ಆಗಿದ್ದೀರಾ, ಆದರೆ ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೀವೊಂದು ಒಳ್ಳೆ ಪರಿಸ್ಥಿತಿನಲ್ಲಿದ್ದೀರಾ. ಅದಕ್ಕೆ ಕಂಪೇರ್ ಮಾಡಿಕೊಂಡಾಗ ಅವ್ರಿಗೇನೋ ಬೇಜಾರು ಅನಿಸುತ್ತೆ, ಲೋ ಫೀಲ್ ಆಗುತ್ತೆ. ಇದೇ ವಿಷಯಕ್ಕೆ ನಿಮ್ಮನ್ನು ಎಷ್ಟೋ ಸರಿ ಅವರು ಹರ್ಟ್ ಮಾಡಿರ್ಬೋದು. ನಿಮಗೇನೋ ಸರಿಯಾದ ಉತ್ತರ ಕೊಡ್ತಾ ಇಲ್ಲ. ನಿಮ್ಮ ಮನಸ್ಸು ಅವ್ರ ಹಿಂದೆ ಓಡ್ತಾ ಇದೆ, ಆದರೆ ಅವರು ನಿಮ್ಮಿಂದ ದೂರ ಓಡ್ತಾ ಇದ್ದಾರೆ. ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಒಳಗೆ ಅಂಥ ಏನು ಭಾವನೆಗಳು ಬೆಳೆದಿಲ್ಲ ಇನ್ನೂ ಅನಿಸ್ತಾ ಇದೆ. ಕೆಲವು ಸರಿ ಅದು ನಿಮಗೂ ಗೊತ್ತಾಗುತ್ತೆ. ಒಂದು ಕಡೆ ನೀವು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಹಾಗೆ ನೀವು ಅಂದ್ಕೊಂಡಿದ್ದೀರಾ, ಇಲ್ಲ ಅಂದ್ಕೊಳ್ಳೋಕ್ಕೆ ಮನಸ್ಸು ಒಪ್ತಾ ಇಲ್ಲ. ಆದಷ್ಟು ಆ ವ್ಯಕ್ತಿನ ಇಂಪ್ರೆಸ್ ಮಾಡೋಕ್ಕೆ ನೋಡ್ತೀರಾ, ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರಾ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ಕೇಳೋಣ. ನಿಮ್ಮ ಪರಿಸ್ಥಿತಿ ಮುಂದೆ ಸುಧಾರಿಸ್ಬೋದಾ? ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ನಮ್ಮ ಜೀವನದಲ್ಲಿ ಯಾರ್ಯಾರನ್ನೋ ಮೀಟ್ ಮಾಡ್ತೀವಿ, ಅವರಲ್ಲಿ ಕೆಲವರು ನಮ್ಮ ಮನಸ್ಸಲ್ಲಿ ಹಾಗೆ ಉಳಿದು ಬಿಡ್ತಾರೆ. ಮತ್ತೆ ಅವರನ್ನು ನೋಡಬೇಕು, ಮಾತಾಡಿಸ್ಬೇಕು ಅನಿಸುತ್ತೆ. ಏನೋ ಅವ್ರ ಕೆಲವು ಸ್ವಭಾವಗಳು ನಿಮಗೆ ತುಂಬ ಇಷ್ಟ ಆಗಿರುತ್ತೆ. ಅವರ ಕೇರಿಂಗ್ ನೇಚರ್ ಇರಬಹುದು, ಅಥವಾ ಅವ್ರು ನೋಡೋಕ್ಕೆ ಚೆನ್ನಾಗಿರಬಹುದು. ಹೀಗೆ ಏನೇನೋ ಕಾರಣಗಳಿರುತ್ತೆ. ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ ಆ ವ್ಯಕ್ತಿ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ, ಮನಸ್ಸು ಆ ಪರ್ಸನ್ಗೋಸ್ಕರ ಕಾಯ್ತಾ ಇದೆ. ಇಲ್ಲೊಂದು ಹೀಲಿಂಗ್ ಎನರ್ಜಿ ಬರ್ತಾ ಇದೆ. ಕೆಲವು ಸರಿ ನಿಮ್ಮನ್ನು ನೀವು ಗಮನಿಸ್ಕೋಬೇಕಾಗತ್ತೆ. ಆಂಗ್ಸೈಟಿ ಬಿಡಿ, ಟೆನ್ಷನ್ ಬಿಡಿ. ಇಲ್ಲಿ ಕೆಲವರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರೆ
ಇನ್ನು ಕೆಲವರು ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ದೀರಾ, ಕೆಲವರು ಯಾವುದೋ ಕಾರಣಕ್ಕೆ ದೂರ ಆಗಿದ್ದೀರಾ. ಆದರೆ ಆ ನಿಮ್ಮ ಸ್ನೇಹ ಟಚ್ಡ್ ಈಚ್ ಅದರ್ ಹಾರ್ಟ್ಸ್ ಅನ್ನೋದು ಬರ್ತಾ ಇದೆ. ಏನೇ ಆಗಲಿ ಇಲ್ಲಿ ವಿಂಗ್ಸ್ ಥರ ಬರ್ತಾ ಇದೆ. ಆ ಪಾಸ್ಟ್ ಫ್ರೆಂಡ್ಶಿಪ್ ಇಲ್ಲೇನೋ ಚಿಗುರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ರೆಕ್ಕೆ ಪುಕ್ಕ ಬೆಳೀತಾ ಇದೆ. ಹಾಗೆ ಒಂದು ಪಾಸಿಟಿವ್ ಚೇಂಜ್ ಕಾಣ್ತಾ ಇದೆ. ಅವ್ರಿಗೂ ನಿಮ್ಮನ್ನು ಮತ್ತೆ ನೋಡಬೇಕು, ನಿಮ್ಮ ಮಾತುಗಳನ್ನ ಕೇಳಬೇಕು ಅನ್ನಿಸ್ತಾ ಇದೆ. ಯಾವುದೋ ಸಿಚುವೇಶನ್ ಏನೋ ಕಾರಣದಿಂದ ಹೇಳ್ದೆ ಕೇಳದೆ ದೂರ ಆಗಿದ್ದಾರೆ. ಈಗ ನಿಮ್ಮ ನೆನಪಾಗ್ತಾ ಇದೆ. ಅವ್ರ ಮನಸ್ಸಲ್ಲಿ ಏನೋ ಎಂಟಿನೆಸ್ ಇದೆ. ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ ಜರ್ನಿನಲ್ಲಿದ್ದೀರಾ ಅನ್ನಿಸ್ತಾ ಇದೆ. ಹಿಂದೆ ನಿಮ್ಮ ಜೊತೆ ಇದ್ದಾಗ ಶಾಂತಿ ನೆಮ್ಮದಿ ಇತ್ತು, ಜೀವನದಲ್ಲಿ ಆಸಕ್ತಿ ಇತ್ತು. ನಿಮ್ಮಿಂದ ದೂರ ಆದಾಗ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಕೆಲಸದಲ್ಲಿ ನಿರಾಸಕ್ತಿ. ಈಗೀಗ ಅವ್ರಿಗೆ ನೀವು ಸರಿಯಾದ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ಲೈಫಲ್ಲಿ ಸೆಟ್ಲ್ ಆಗಬೇಕು, ಇದಕ್ಕೆ ನಿಮ್ಮ ರಿಯಾಕ್ಷನ್ ಪಾಸಿಟಿವ್ ಆಗಿ ಬಂದರೆ ಸಾಕು ಅಂದ್ಕೊಂಡಿದ್ದಾರೆ. ಹಿಂದೆ ನಿಮ್ಮನ್ನು ಇಗ್ನೋರ್ ಮಾಡಿರೋದಿದೆ. ನಿಮ್ಮ ಮೇಲೆ ಇಷ್ಟ ಇತ್ತು, ಪರಿಸ್ಥಿತಿಗಳ ಕಾರಣದಿಂದ ಏನೂ ಹೇಳ್ಕೊಂಡಿರಲಿಲ್ಲ. ಈಗ ನಿಮ್ಮ ಬಗ್ಗೆ ಏನೋ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನಿಮಗೂ ಅವ್ರ ವರ್ತನೆ ಕನ್ಫ್ಯೂಸ್ ಮಾಡ್ತಾ ಇದೆ. ಈಗೀಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಆದರೆ ಏನೂ ಹೇಳಲ್ಲ. ನಿಮಗೆ ಅವ್ರೇನಾದರೂ ಹೇಳಬೇಕು, ಡಿಸಿಷನ್ ಕೊಡಬೇಕು ಹಾಗನ್ನಿಸ್ತಾ ಇದೆ. ಆದರೆ ಅವ್ರು ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ದೇ ನಿಮಗೊಂದು ಖುಷಿ ಕೊಡ್ತಾ ಇದೆ. ನನ್ನ ಮೇಲೆ ಇಷ್ಟ ಇರೋದ್ರಿಂದನೇ ಅವ್ರು ಮತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನಾನೇ ಏನೇನೋ ಕೇಳೋ ಬದಲು ಅವರಾಗಿ ಹೇಳಲಿ ಹಾಗೆ ನೀವು ಅಂದ್ಕೊಂಡಿದ್ದೀರಾ. ಆದರೂ ಈಗೀಗ ಅವರಲ್ಲಿ ಮೊದಲಿನ ಪ್ರೀತಿ ಬಾಂಧವ್ಯ ಕಡಿಮೆ ಆಗಿದೆ ಅಂತ ನಿಮ್ಗನ್ನಿಸ್ತಾ ಇದೆ. ಏನೋ ಒಗ್ಟಾಗಿ ಮಾತಾಡ್ತಾರೆ, ಆದರೆ ಹಿಂದೆ ಏನೋ ಇದೆ ಅಂತ ನಿಮ್ಮ ಮನಸ್ಸು ಹೇಳುತ್ತೆ. ತಾನಾಗಿ ಬಂದಿದ್ದಾರೆ, ಸ್ವಲ್ಪ ಸಮಯ ಆದಮೇಲೆ ಇದೆಲ್ಲ ಸರಿಯಾಗಬಹುದು. ಆದ್ರೂ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳಿಯೋ ಪ್ರಯತ್ನ ಮಾಡ್ತೀರಾ. ಈಗ ಒಂಥರ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ. ಸ್ವಲ್ಪ ಸಮಯದಲ್ಲೇ ಇದೆಲ್ಲ ಸರಿಯಾಗಬಹುದು. ಟ್ರಸ್ಟ್ ಇನ್ ದಿ ಮ್ಯಾಜಿಕ್. ಹಾಗೆ ದೇವರಲ್ಲಿ ನಂಬಿಕೆ ಇಡಿ. ಒಂದೊಂದು ಸರಿ ನಾವೇನೂ ಅಂದ್ಕೊಂಡೇ ಇರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರೇನಾದರೂ ನಿಮಗೆ ಹೇಳ್ಬೋದು. ಅವ್ರಿಗೂ ಸ್ವಲ್ಪ ಟೈಮ್ ಕೊಡಿ. ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಕೇಳೋಣ. ಮುಂದೆ ಏನಿದೆ? ಇಲ್ಲಿಂದ ಕೆಲವು ಮೆಸೇಜ್ಗಳು ನೋಡೋಣ. ಮುಂದೆ ಏನಾದರೂ ಆಗಬಹುದು. ಸೊ ಬಿ ಪಾಸಿಟಿವ್. ಬಿಲ್ಡಿಂಗ್ ಯುವರ್ ವರ್ಲ್ಡ್, ಕ್ರಿಯೇಷನ್, ಎಕ್ಸ್ಪ್ಯಾನ್ಷನ್ ಅನ್ನೋದು ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರೀಬರ್ತ್, ಡಾರ್ಕ್ನೆಸ್ ಟು ಲೈಟ್ ನೋಡಿದ್ರಾ. ಮತ್ತೊಂದು ಬ್ರಿಲಿಯಂಟ್ ಬಿಲೀವ್ಸ್, ಲುಮಿನಸ್ ಲೈಫ್ ಫೋರ್ಸ್ ಅಂದರೆ ಬೆಳಕು. ಮತ್ತೊಂದು ಡ್ಯುಯಾಲಿಟಿ, ಮೆನಿ ಮೀನಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಹಾಗೆ ಸೋಲ್ ರೇಡಿಯನ್ಸ್, ಫ್ಯೂನಿಕ್ಸ್ ರೈಸಿಂಗ್. ಇಲ್ಲಿ ರಿವರ್ ಆಫ್ ಬ್ಲೆಸ್ಸಿಂಗ್ಸ್, ರಿಲೀಸಿಂಗ್ ಕನ್ಸ್ಟ್ರೈಂಟ್ಸ್ ಅನ್ನೋದು ಬರ್ತಾ ಇದೆ. ನಿಮ್ಮ ಯೋಚನೆಗಳು, ಆ ನೆಗೆಟಿವಿಟಿ ಎಲ್ಲ ರಿಲೀಸ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ರಿವರ್ ಆಫ್ ಬ್ಲೆಸ್ಸಿಂಗ್ಸ್, ಆ ದೇವರ ಬ್ಲೆಸ್ಸಿಂಗ್ಸ್ ಇದೆ ಈ ಕನೆಕ್ಷನಲ್ಲಿ. ಆದರೆ ಅದಕ್ಕೊಂದು ಸಮಯ ಅನ್ನೋದಿರುತ್ತೆ. ಇಲ್ಲಿ ಇನ್ನೇನು ಮೆಸೇಜ್ಗಳಿದೆ ನಿಮಗೆ ನೋಡೋಣ. ಬಿಲ್ಡಿಂಗ್ ಯುವರ್ ಓನ್ ವರ್ಲ್ಡ್, ನಿಮ್ಮದೇ ಆದ ಒಂದು ಪ್ರಪಂಚ ಕಟ್ಕೋತೀರಾ ಅನ್ನೋದಿದೆ ಇಲ್ಲಿ. ಈ ಒಂದು ಡಾರ್ಕ್ನೆಸ್ಸಿಂದ ಬೆಳಕಿಗೆ ಬರ್ತೀರಾ. ಅಲ್ಲೊಂದು ರೀಬರ್ತ್ ಇದೆ. ಅವ್ರ ಮಾತುಗಳಲ್ಲಿ ಮೆನಿ ಮೀನಿಂಗ್ಸ್ ಇರ್ತಾ ಇತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತಾ ಇತ್ತು. ನಿಮ್ಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇತ್ತು. ಗ್ರ್ಯಾಜುವಲ್ ಆಗಿ ಅವರ ಸ್ವಭಾವದಲ್ಲಿ ಬದಲಾವಣೆ ಬರುತ್ತೆ ಅನ್ನೋದಿದೆ. ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರೂ ನಿಮ್ಮ ಫ್ರೆಂಡ್ಶಿಪ್ ಬಿಟ್ಟಿಲ್ಲ. ಅವರು ಒಟ್ಟಾಗಿ ಮಾತಾಡ್ತಾರೆ ಸರಿ, ಆದರೆ ನೀವು ಇಷ್ಟ ಇಲ್ಲ ಅಂತ ಹೇಳಿಲ್ಲ. ಕನ್ಫ್ಯೂಷನಲ್ಲಿದ್ದೀರಾ. ಗ್ರ್ಯಾಜುವಲ್ ಆಗಿ ಇದೆಲ್ಲ ರಿಲೀಸ್ ಆಗುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.